ಸುದ್ದಿ ನೋಡೋಣ. ಸ್ಯಾಂಡಲ್ವುಡ್ ನಟಿ ಐಂದ್ರಿತಾ ರೈಗೆ ಉಸಿರಾಟದ ಸಮಸ್ಯೆ. ಕಳೆದ 3 ದಿನಗಳಿಂದ ಹೊಗೆಯಲ್ಲಿ ಅವರು ಬಹಳ ಪರದಾಟ ಪಡ್ತಾ ಇದ್ದಾರೆ. ಹೊಗೆ ಮನೆಯೊಳಗೆಲ್ಲ ಆವರಿಸಿಕೊಂಡಿದೆ. ಉಸಿರಾಡೋದಕ್ಕೂ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅವರು ತಮ್ಮ ನೋವನ್ನು ಹೇಳ್ತಾ ಇದ್ದಾರೆ, ತಮ್ಮ ಪರದಾಟವನ್ನು ಹೇಳ್ತಾ ಇದ್ದಾರೆ. RR ನಗರದ ಐಡಿಯಲ್ ಹೋಮ್ಸ್ ನಲ್ಲಿ ನಟಿ ಐಂದ್ರಿತಾ ರೈ ಅವರು ವಾಸ ಇದ್ದಾರೆ. ಮನೆಯ ಬಳಿಯ ಸೈಟ್ನಲ್ಲಿ ಒಣ ಕಸಕ್ಕೆ ಬೆಂಕಿ ಇಟ್ಟಿರುವ ಹಿನ್ನೆಲೆಯಲ್ಲಿ ಏರಿಯಾ ತುಂಬೆಲ್ಲ ದಟ್ಟ ಹೊಗೆ ಆವರಿಸಿಕೊಂಡಿದೆ. ತೀವ್ರ ಸಮಸ್ಯೆ ಆಗ್ತಾ ಇದೆ. ವಿಡಿಯೋ ಮೂಲಕ ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡಿದ್ದಾರೆ ಐಂದ್ರಿತಾ ರೈ. ಸರಿಯಾದ ರೀತಿ ಕಸ ವಿಲೇವಾರಿ ಮಾಡದಿದ್ದಕ್ಕೆ ನಟಿ ಆಕ್ರೋಶ ಹೊರಹಾಕಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ನಟಿ ಐಂದ್ರಿತಾ ರೈ ಮಾತಾಡಿದ್ದಾರೆ. ನಮಸ್ಕಾರ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀದ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ RR ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀದ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ RR ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಮೇಡಮ್ ಏನಾಯ್ತು ಮೇಡಮ್? ನಿನ್ನೆ ರಾತ್ರಿ ನನ್ ಹೆಲ್ತ್ ಇಂದ ಡೌನ್ ಆಯ್ತು. ನನ್ಗೆ ಉಸಿರಕ್ ಆಗ್ತಿಲ್ಲ. ನಾನ್ ಅದಕ್ಕೆ ಅಪ್ಪ ಅಮ್ಮ ಮನೆ ಹೋಗಿ ಶಿಫ್ಟ್ ಆಗಿದ್ದೀನಿ. ಅಲ್ಲಿ ಇದಕ್ ಆಗ್ಲಿಲ್ಲ ನನ್ಗೆ. ರಾತ್ರಿ ಏನಾದ್ರು ಸೀರಿಯಸ್ ಇದಾಯ್ತಾ ಮೇಡಮ್? ಇನ್ನ ಸೀರಿಯಸ್ ಆಯ್ತು. ಸೊ ನನ್ ಬ್ರೀದ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅಲ್ಲಿಂದ ಶಿಫ್ಟ್ ಆದೆ ನಾನು. ಹೌದಾ? ಅಪ್ಪ ಅಮ್ಮ ಮನೆ ಬಂದಿದ್ದೀನಿ. ಯಾಕಂದ್ರೆ ಅಪ್ಪ ಡಾಕ್ಟರು. ಇಲ್ಲಿ ಅವ್ರು ನನ್ಗೆ ಟ್ರೀಟ್ಮೆಂಟ್ ಅಂದ್ರೆ ಮೆಡಿಕೇಶನ್ಸ್ ಎಲ್ಲ ಕೊಡ್ತಾ ಇದಾರೆ. ನನ್ ರಾತ್ರಿ ಮಲ್ಗಕ್ಕೂ ಆಗ್ಲಿಲ್ಲ. ನಾನ್ ಅನ್ಕೊಂಡಿದ್ದೆ ಹಾಸ್ಪಿಟಲ್ ಹೋಗ್ಬೇಕು ಅಂತ. ಬಟ್ ಅಪ್ಪ ನನ್ಗೆ ಟ್ಯಾಬ್ಲೆಟ್ ಕೊಟ್ರು, ನೆಬುಲೈಸರ್, ಆಮೇಲೆ ಇದು ಸ್ಟೀಮ್ ಎಲ್ಲ ತಗೊಂಡಿದೀನಿ. ಈಗ ಚೂರ್ ಬೆಟರ್ ಇದ್ದೀನಿ. ಬಟ್ ನಿನ್ನೆ ಸಾಯಂಕಾಲ ಅಂತೂ ಇನ್ನ ನನ್ಗೆ ಬ್ರೀದ್ ಮಾಡಕ್ಕೆ ಆಗ್ತಿರ್ಲಿಲ್ಲ ನಿನ್ನೆ. ಹೌದಾ ಮೇಡಮ್? ಅದು ಲ್ಯಾಂಡ್ ಏನ್ ಮೇಡಮ್? ಪ್ರೈವೇಟ್ ಲ್ಯಾಂಡ್ ಮೇಡಮ್ ಅದು? ನನ್ಗೆ ಗೊತ್ತಿಲ್ಲ. ನೀವ್ ಹೋಗಿ ಚೆಕ್ ಮಾಡಿ. ನಿಮ್ಗೆ ಹೇಳಿದೀನಿ ಅಲ್ಲ ಲೊಕೇಶನ್. ನೀವ್ ಹೋಗಿ ಚೆಕ್ ಮಾಡಿ. ಗೊತ್ತಿಲ್ಲ. ಈಗ ಓಕೆನಾ ಮೇಡಮ್? ನನ್ಗೆ ಏನ್ ಕ್ವೆಶನ್ ಅಂದ್ರೆ, ನಾವು ಒಳ್ಳೆ ನಾಗರಿಕ ಆಗಿ ನಾವು ನಮ್ದು ವೆಟ್ ವೇಸ್ಟ್, ಡ್ರೈ ವೇಸ್ಟ್ ಎಲ್ಲ ಸೆಪರೇಟ್ ಮಾಡ್ತಾ ಇದೀವಿಯಲ್ಲ. ವೇಸ್ಟ್ ಮ್ಯಾನೇಜ್ಮೆಂಟ್ ನಾವ್ ಮಾಡ್ತಾ ಇದೀವಿಯಲ್ಲ. ಮತ್ತೆ ಏನಕ್ಕೆ ಗಾರ್ಬೇಜ್ ಈ ತರ ಕಸನ ಬೆಂಕಿ ಹಾಕ್ತಾ ಇದಾರೆ? ನಾವೆಲ್ಲ ಸೆಗ್ರಿಗೇಟ್ ಮಾಡ್ತಾ ಇದೀವಿ. ನನ್ಗೆ ಅದೇ ಒಂದ್ ಪ್ರಶ್ನೆ ಇತ್ತು, ಬೇರೆ ಏನೂ ಉದ್ದೇಶ ಇಲ್ಲ. ಈಗ ಓಕೆನಾ ಮೇಡಮ್? ಯಾಕೆಂದ್ರೆ ಯಾರ್ಯಾರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ತೊಂದರೆ ಆಗತ್ತೆ ನಂತರನೇ. ಹೌದೌದು. ನೀವು ಅದು ಅಪಾರ್ಟ್ಮೆಂಟ್ ಅಲ್ಲಿ ಸಾರಿ ಆ ಜಾಗ ನಿಮ್ ಬಿಟ್ಟು ಬೇರೆಯವ್ರಿಗಾದ್ರೂ ತೊಂದರೆ ಆಗಿದೆ ಮೇಡಮ್? ನಿಮ್ಗೆ ಮಾತ್ರನಾ? ನೀವು ಹೋಗಿ ಅಲ್ಲಿ ಚೆಕ್ ಮಾಡಿ. ನೀವು ನೋಡ್ತೀರಾ ಎಲ್ಲ ಅಪಾರ್ಟ್ಮೆಂಟ್ ಗಳಿವೆ. ನಂದು ಇಂಡಿಪೆಂಡೆಂಟ್ ಮನೆ ಸ್ವಲ್ಪ ಅಲ್ಲಿಂದ 1 ಕಿಲೋಮೀಟರ್ ದೂರ. ನಮ್ ಮನೆ ಒಳಗೆ ಬರ್ತಾ ಇದೆ ಅಂದ್ರೆ ಓಕೆ. ಈಗ ಓಕೆನಾ? ಅಲ್ಲಿ ಹೋಗಿ ನೀವು ಬೆಟರ್ ಅಲ್ಲಿ ಹೋಗಿ ಚೆಕ್ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅದ್ರ ಹಿಂದೆ ಇನ್ನ 2 ದೊಡ್ಡ ದೊಡ್ಡ ಪೈಲ್ ಇತ್ತು. ಅದು ಬಹುಶಃ ಈಗ 50 ಬೆಂಕಿ ಹಾಕ್ತಾರೆ. ಓಕೆ. ಓಕೆನಾ? ಓಕೆ ಮೇಡಮ್. ಓಕೆ. ನಿಮ್ಗೆ ಈ ತರ ವಾಯ್ಸ್ ರೆಕಾರ್ಡಿಂಗ್ ಬೇಕು ಅಂದ್ರೆ ನಾನು ಕೊಡ್ತೇನೆ. ಸುದ್ದಿ ನೋಡೋಣ. ಸ್ಯಾಂಡಲ್ವುಡ್ ನಟಿ ಐಂದ್ರಿತಾ ರೈಗೆ ಉಸಿರಾಟದ ಸಮಸ್ಯೆ. ಕಳೆದ 3 ದಿನಗಳಿಂದ ಹೊಗೆಯಲ್ಲಿ ಅವರು ಬಹಳ ಪರದಾಟ ಪಡ್ತಾ ಇದ್ದಾರೆ. ಹೊಗೆ ಮನೆಯೊಳಗೆಲ್ಲ ಆವರಿಸಿಕೊಂಡಿದೆ. ಉಸಿರಾಡೋದಕ್ಕೂ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅವರು ತಮ್ಮ ನೋವನ್ನು ಹೇಳ್ತಾ ಇದ್ದಾರೆ, ತಮ್ಮ ಪರದಾಟವನ್ನು ಹೇಳ್ತಾ ಇದ್ದಾರೆ. RR ನಗರದ ಐಡಿಯಲ್ ಹೋಮ್ಸ್ ನಲ್ಲಿ ನಟಿ ಐಂದ್ರಿತಾ ರೈ ಅವರು ವಾಸ ಇದ್ದಾರೆ. ಮನೆಯ ಬಳಿಯ ಸೈಟ್ನಲ್ಲಿ ಒಣ ಕಸಕ್ಕೆ ಬೆಂಕಿ ಇಟ್ಟಿರುವ ಹಿನ್ನೆಲೆಯಲ್ಲಿ ಏರಿಯಾ ತುಂಬೆಲ್ಲ ದಟ್ಟ ಹೊಗೆ ಆವರಿಸಿಕೊಂಡಿದೆ. ತೀವ್ರ ಸಮಸ್ಯೆ ಆಗ್ತಾ ಇದೆ. ವಿಡಿಯೋ ಮೂಲಕ ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡಿದ್ದಾರೆ ಐಂದ್ರಿತಾ ರೈ. ಸರಿಯಾದ ರೀತಿ ಕಸ ವಿಲೇವಾರಿ ಮಾಡದಿದ್ದಕ್ಕೆ ನಟಿ ಆಕ್ರೋಶ ಹೊರಹಾಕಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ನಟಿ ಐಂದ್ರಿತಾ ರೈ ಮಾತಾಡಿದ್ದಾರೆ. ನಮಸ್ಕಾರ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀದ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ RR ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀದ್ ಮಾಡಕ್ ಆಗ್ತಿರ್ಲಿಲ್ಲ.
3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ ಜಾರಾ ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದ್ದೆ. ಮೇಡಮ್ ಏನಾಯ್ತು ಮೇಡಮ್? ನಿನ್ನೆ ರಾತ್ರಿ ನನ್ ಹೆಲ್ತ್ ಇನ್ನ ಡೌನ್ ಆಯ್ತು. ನನ್ಗೆ ಉಸಿರಿಕ್ ಆಗ್ತಿಲ್ಲ. ನಾನ್ ಅದಕ್ಕೆ ಅಪ್ಪ ಅಮ್ಮ ಮನೆ ಹೋಗಿ ಶಿಫ್ಟ್ ಆಗಿದ್ದೀನಿ. ಅಲ್ಲಿ ಇದಕ್ ಆಗ್ಲಿಲ್ಲ ನನ್ಗೆ. ರಾತ್ರಿ ಏನಾದ್ರು ಸೀರಿಯಸ್ ಇದಾಯ್ತಾ ಮೇಡಮ್? ಇನ್ನ ಸೀರಿಯಸ್ ಆಯ್ತು. ಸೊ ನನ್ ಬ್ರೀದ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅಲ್ಲಿಂದ ಶಿಫ್ಟ್ ಆದೆ ನಾನು. ಹೌದಾ? ಅಪ್ಪ ಅಮ್ಮ ಮನೆ ಬಂದಿದ್ದೀನಿ. ಯಾಕಂದ್ರೆ ಅಪ್ಪ ಡಾಕ್ಟರು. ಇಲ್ಲಿ ಅವ್ರು ನನ್ಗೆ ಟ್ರೀಟ್ಮೆಂಟ್ ತಗೊಂಡು ಮೆಡಿಕೇಶನ್ಸ್ ಎಲ್ಲ ಕೊಡ್ತಾ ಇದಾರೆ. ನಾನ್ ರಾತ್ರಿ ಮಲ್ಗಕ್ಕೂ ಆಗ್ಲಿಲ್ಲ. ನಾನ್ ಅನ್ಕೊಂಡಿದ್ದೆ ಹಾಸ್ಪಿಟಲ್ ಹೋಗ್ಬೇಕು ಅಂತ. ಬಟ್ ಅಪ್ಪ ನನ್ಗೆ ಟ್ಯಾಬ್ಲೆಟ್ ಕೊಟ್ರು, ನೆಬುಲೈಸರ್, ಆಮೇಲೆ ಇದು ಸ್ಟೀಮ್ ಎಲ್ಲ ತಗೊಂಡಿದೀನಿ. ಈಗ ಚೂರ್ ಬೆಟರ್ ಇದ್ದೀನಿ. ಬಟ್ ನಿನ್ನೆ ಸಾಯಂಕಾಲ ಅಂತೂ ಇನ್ನ ನನ್ಗೆ ಬ್ರೀದ್ ಮಾಡಕ್ಕೆ ಆಗ್ತಿರ್ಲಿಲ್ಲ ನಿನ್ನೆ. ಹೌದಾ ಮೇಡಮ್? ಅದು ಲ್ಯಾಂಡ್ ಏನ್ ಮೇಡಮ್? ಪ್ರೈವೇಟ್ ಲ್ಯಾಂಡ್ ಮೇಡಮ್ ಅದು? ನನ್ಗೆ ಗೊತ್ತಿಲ್ಲ. ನೀವ್ ಹೋಗಿ ಚೆಕ್ ಮಾಡಿ. ನಿಮ್ಗೆ ಹೇಳಿದೀನಿ ಅಲ್ಲ ಲೊಕೇಶನ್. ನೀವ್ ಹೋಗಿ ಚೆಕ್ ಮಾಡಿ. ಗೊತ್ತಿಲ್ಲ. ಈಗ ಓಕೆನಾ ಮೇಡಮ್? ನನ್ಗೆ ಏನ್ ಕ್ವಶನ್ ಅಂದ್ರೆ, ನಾವು ಒಳ್ಳೆ ನಾಗರಿಕ ಆಗಿ ನಾವು ನಮ್ದು ವೆಟ್ ವೇಸ್ಟ್, ಡ್ರೈ ವೇಸ್ಟ್ ಎಲ್ಲ ಸೆಪರೇಟ್ ಮಾಡ್ತಾ ಇದೀವಿಯಲ್ಲ. ವೇಸ್ಟ್ ಮ್ಯಾನೇಜ್ಮೆಂಟ್ ನಾವ್ ಮಾಡ್ತಾ ಇದೀವಿಯಲ್ಲ. ಮತ್ತೆ ಏನಕ್ಕೆ ಗಾರ್ಬೇಜ್ ಈ ತರ ಕಸನ ಬೆಂಕಿ ಹಾಕ್ತಾ ಇದಾರೆ? ನಾವೆಲ್ಲ ಸೆಗ್ರಿಗೇಟ್ ಮಾಡ್ತಾ ಇದೀವಿ. ನನ್ಗೆ ಅದೇ ಒಂದ್ ಪ್ರಶ್ನೆ ಇತ್ತು, ಬೇರೆ ಏನೂ ಉದ್ದೇಶ ಇಲ್ಲ. ಈಗ ಓಕೆನಾ ಮೇಡಮ್? ಯಾಕೆಂದ್ರೆ ಯಾರ್ಯಾರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ತೊಂದ್ರೆ ಆಗತ್ತೆ ನಂತರನೇ. ಹೌದೌದು. ನೀವು ಅದು ಅಪಾರ್ಟ್ಮೆಂಟ್ ಅಲ್ಲಿ, ಸಾರಿ, ಆ ಜಾಗ ನಿಮ್ ಬಿಟ್ಟು ಬೇರೆಯವ್ರಿಗಾದ್ರೂ ತೊಂದರೆ ಆಗಿದೆ ಮೇಡಮ್? ನಿಮ್ಗೆ ಮಾತ್ರನಾ? ನೀವು ಹೋಗಿ ಅಲ್ಲಿ ಚೆಕ್ ಮಾಡಿ. ನೀವು ನೋಡ್ತೀರಾ ಎಲ್ಲ ಅಪಾರ್ಟ್ಮೆಂಟ್ ಗಳಿದೆ. ನಂದು ಇಂಡಿಪೆಂಡೆಂಟ್ ಮನೆ ಸ್ವಲ್ಪ ಅಲ್ಲಿಂದ 1 ಕಿಲೋಮೀಟರ್ ದೂರ. ನಮ್ ಮನೆ ಒಳಗೆ ಬರ್ತಾ ಇದೆ ಅಂದ್ರೆ. ಓಕೆ. ಈಗ ಓಕೆನಾ? ಅಲ್ಲಿ ಹೋಗಿ ನೀವು ಬೆಟರ್ ಅಲ್ಲಿ ಹೋಗಿ ಚೆಕ್ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅದ್ರ ಹಿಂದೆ ಇನ್ನ 2 ದೊಡ್ಡ ದೊಡ್ಡ ಪೈಲ್ ಇತ್ತು. ಅದು ಬಹುಶಃ ಈಗ 50 ಬೆಂಕಿ ಹಾಕ್ತಾರೆ. ಓಕೆ. ಓಕೆನಾ? ಓಕೆ ಮೇಡಮ್. ಓಕೆ, ಟೇಕ್. ನಿಮ್ಗೆ ಈ ತರ ವಾಯ್ಸ್ ರೆಕಾರ್ಡಿಂಗ್ ಏನೋ ಬೇಕು ಅಂದ್ರೆ ನಾನು ಕೊಡ್ತೀನಿ. ಶೂರ್ ಮೇಡಮ್, ಕಳ್ಸಿ ಮೇಡಮ್. ರಾತ್ರಿ ಏನಾದ್ರು ಸೀರಿಯಸ್ ಇದಾಯ್ತಾ ಮೇಡಮ್? ಇನ್ನ ಸೀರಿಯಸ್ ಆಯ್ತು. ಸೊ ನನ್ ಬ್ರೀದ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅಲ್ಲಿಂದ ಶಿಫ್ಟ್ ಆದೆ ನಾನು. ಹೌದಾ? ಅಪ್ಪ ಅಮ್ಮ ಮನೆ ಬಂದಿದ್ದೀನಿ. ಯಾಕಂದ್ರೆ ಅಪ್ಪ ಡಾಕ್ಟರು. ಇಲ್ಲಿ ಅವ್ರು ನನ್ಗೆ ಟ್ರೀಟ್ಮೆಂಟ್ ತಗೊಂಡು ಮೆಡಿಕೇಶನ್ಸ್ ಎಲ್ಲ ಕೊಡ್ತಾ ಇದಾರೆ. ನಾನ್ ರಾತ್ರಿ ಮಲ್ಗಕ್ಕೂ ಆಗ್ಲಿಲ್ಲ. ನಾನ್ ಅನ್ಕೊಂಡಿದ್ದೆ ಹಾಸ್ಪಿಟಲ್ ಹೋಗ್ಬೇಕು ಅಂತ. ಬಟ್ ಅಪ್ಪ ನನ್ಗೆ ಟ್ಯಾಬ್ಲೆಟ್ ಕೊಟ್ರು, ನೆಬುಲೈಸರ್, ಆಮೇಲೆ ಇದು ಸ್ಟೀಮ್ ಎಲ್ಲ ತಗೊಂಡಿದೀನಿ. ಈಗ ಚೂರ್ ಬೆಟರ್ ಇದ್ದೀನಿ. ಬಟ್ ನಿನ್ನೆ ಸಾಯಂಕಾಲ ಅಂತೂ ಇನ್ನ ನನ್ಗೆ ಬ್ರೀದ್ ಮಾಡಕ್ಕೆ ಆಗ್ತಿರ್ಲಿಲ್ಲ ನಿನ್ನೆ. ಹೌದಾ ಮೇಡಮ್? ಅದು ಲ್ಯಾಂಡ್ ಏನ್ ಮೇಡಮ್? ಪ್ರೈವೇಟ್ ಲ್ಯಾಂಡ್ ಮೇಡಮ್ ಅದು? ನನ್ಗೆ ಗೊತ್ತಿಲ್ಲ. ನೀವು ಹೋಗಿ ಚೆಕ್ ಮಾಡಿ. ನಿಮ್ಗೆ ಹೇಳಿದೀನಿ ಅಲ್ಲ ಲೊಕೇಶನ್.